ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೇದಿದು, ಪ್ರೋಟೀನ್ ಕಂಟೆಂಟ್ ಇದೆ. ಹಿಟ್ಟು ಅಷ್ಟೇ ಫುಲ್ ತೆಳ್ಳಗಿರಬೇಕು, ನಾರ್ಮಲ್ ದೋಸೆ ಥರ ಹಾಕೋಕ್ಕಾಗಲ್ಲ, ಈ ಥರ ಇರಿಚಬೇಕು. ನಾವು ಹೆಲ್ತಿ ದೋಸೆ ಮಾಡ್ತಾ ಇದ್ವಿ, ಅದಕ್ಕೆ 3 ಥರದ ಹಿಟ್ಟು ಬೇಕು. ಫಸ್ಟ್ ದೋಸೆಗೆ ಯಾವ ಚಟ್ನಿ ಆದರೂ ಚೆನ್ನಾಗಿರುತ್ತೆ, ಬಟ್ ನಾವು ಡಿಫ್ರೆಂಟಾಗಿ ನಾವು ಮಾಡ್ತಾ ಇದ್ದೀವಿ. ಹೆಸರು ಕಾಳು ಜೊತೆಗೆ ಸ್ಪೈಸಿಗೆ ಅಂದ್ಬಿಟ್ಟು ಮೆಣಸಿಕಾಯಿ, ಬೆಳ್ಳುಳ್ಳಿ, ಈ ಥರ ಕ್ರಿಸ್ಪಿಯಾದ ದೋಸೆ ಬರುತ್ತೆ. ಜಾಸ್ತಿ ನೀರು ಹಾಕ್ಬಾರ್ದು, ಈ ಥರ ನೋಡ್ಕೊಂಡು ನೀರು ಹಾಕೊಂಡ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಚಟಪಟ 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 ಸಕ್ಕರ ಇರುತ್ತೆ ಗೈಸ್. ಇಲ್ಲಿ ಆರೋಗ್ಯಕ್ಕೆಲ್ಲ ಒಳ್ಳೇದು. ಹಾಯ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತೇನು ವ್ಲಾಗ್ ಏನು ಅಂದರೆ ಕ್ವಿಕ್ ಆಗಿರೋದು ರೆಸಿಪಿ ಮಾಡ್ತಾ ಇದ್ದೀವಿ. 3 ಥರದ ಡಿಫ್ರೆಂಟ್ ದೋಸೆ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗಲ್ಲಿ. ಹೆಲ್ತಿ ರೆಸಿಪಿ ಕೂಡ ಕ್ವಿಕ್ಕಾಗೂ ಆಗುತ್ತೆ. ಆಫೀಸಿಗೆ ಹೋಗೋರು ಬೇಕಾದ್ರೆ ಟ್ರೈ ಮಾಡ್ಕೋಬೋದು. ಅರ್ಲಿ ಮಾರ್ನಿಂಗ್ ಲೇಟ್ ಆಗುತ್ತೆ ಅನ್ನೋದಿದ್ರೆ ಪಟ್ ಅಂತ ಆಗುತ್ತೆ ಈ 3 ರೆಸಿಪೀಸ್. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಬನ್ನಿ, ಇವಾಗ ಲೇಟ್ ಮಾಡ್ದಲೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಹೆಸರು ಕಾಳು ಮತ್ತು ಅಕ್ಕಿನ ಈ ಥರ ನೆನೆ ಹಾಕೋಬೇಕು. ಜಾಸ್ತಿ ಹೆಸರು ಕಾಳಿಗೆ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕೋಬೇಕು. ಈಗ ನೈಟ್ ಮಾಡ್ಕೊಳ್ತೀನಿ ಅಂದರೆ ನೀವು 5 ಅವರ್ ಮುಂಚೆ ನೆನೆ ಹಾಕಿದ್ರೆ ಆಗುತ್ತೆ. ನಾವಿದು ಬೆಳಗ್ಗೆ ಮಾಡ್ತಿರೋದ್ರಿಂದ ರಾತ್ರಿನೇ ನೆನೆ ಹಾಕಿದ್ದೀವಿ. ಇವಾಗ ರುಬ್ಕೊಬೇಕು, ಬನ್ನಿ. ಹೆಸರು ಕಾಳನ್ನ ರುಬ್ಕೊತಾ ಇದ್ದೀನಿ. ಹೆಸರು ಕಾಳು ಜೊತೆಗೆ ಸ್ಪೈಸಿಗೆ ಅಂದ್ಬಿಟ್ಟು ಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕತ್ತಿದ್ದೀವಿ. ನಿಮಗೆ ಸ್ಪೈಸಿ ಬೇಡ ಅಂತ ಅಂದರೆ ಮಕ್ಳಿಗೆ ಏನಾರು ಕೊಡೋದಿದ್ರೆ ಸ್ಪೈಸಿ ಏನು ಆ್ಯಡ್ ಮಾಡ್ಕೋಬೇಡಿ. ಈಗಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಬೋದಷ್ಟೇ. ರುಬ್ಬಾದ್ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ, ಮಸಾಲ ಸ್ವಲ್ಪ ಇರಲಿ ಅಂತ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ದೋಸೆ ಹಿಟ್ಟಿನ ಹದಕ್ಕಿರಬೇಕು, ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ, ಮತ್ತೇನಾದ್ರು ಉಪ್ಪೇನಾದ್ರು ಕಮ್ಮಿ ಇದ್ದರೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಈರುಳ್ಳಿ ನೋಡಿ ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ, ಇನ್ನೂ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ಈಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿದೆ. ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪೇನಾದ್ರು ಶಾರ್ಟೇಜ್ ಇದ್ದರೆ ಹಾಕೋಬಿಟ್ಟು ದೋಸೆ ಹಾಕದೆ. ಇವಾಗ ದೋಸೆ ಹೊಯ್ತಿದ್ದೀವಿ. ಎಷ್ಟು ಈಸಿ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗ ಆಗ್ಬಿಡುತ್ತೆ. ನಾರ್ಮಲ್ ದೋಸೆ ಥರ ಹಾಕೋದು, ಹೆಲ್ತಿಗೂ ಅಷ್ಟೇ ತುಂಬ ಒಳ್ಳೇದಿದು, ಪ್ರೋಟೀನ್ ಕಂಟೆಂಟ್ ಇದೆ. ಹೆಸರು ಕಾಳು ತಂಪಿರೋದ್ರಿಂದ ಜಾಸ್ತಿ ಯೂಸ್ ಮಾಡ್ಕೊಬೋದು ನೀವು. ಜಿಮ್ಗೆ ಹೋಗೋರ್ಗೂ ಅಷ್ಟೇ ಹೆಸರು ಕಾಳಂಗೆ ಹಂಗೆ ತಿಂತಾರೆ. ಈ ಥರ ಕ್ವಿಕ್ಕಾಗಿ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಒಬ್ಬರು ನೆನೆಸಿರೋದು ಹೆಸರು ಕಾಳು ಏಸಿಗೆ ಆಗುತ್ತೆ ಅಂದರೆ ಈ ಥರ ರುಬ್ಕೊಂಡು ಮಾಡ್ಕೊಬೋದು, ಈಸಿ ಆಗುತ್ತೆ. ಇದನ್ನ ಹಿಂಗೆ ಬಿಟ್ಟರೆ ಮೇಲೆಲ್ಲ ಒಣಗ್ದಂಗೆ ಆಗುತ್ತೆ, ಹಂಗಾಗಿ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಸ್ವಲ್ಪ ತುಪ್ಪ ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದನ್ನ ನಾನ್ ಸ್ಟಿಕ್ ತವಾದಲ್ಲೇ ಹಾಕಬೇಕು, ಆಗ ನೀಟಾಗಿ ಎದ್ದಳುತ್ತೆ. ಗರಂ ಗರಂ ದೋಸೆ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ, ಹೆಸರು ಕಾಳು ಎಲ್ಲ ಹೆಲ್ತಿಗೆ ಒಳ್ಳೆಯದು. ಕ್ವಿಕ್ಕಾಗಿ ಮಾಡ್ಕೊಬೋದು. ದೋಸೆಗೆ ಯಾವ ಚಟ್ನಿ ಆದರೂ ಚೆನ್ನಾಗಿರುತ್ತೆ, ಬಟ್ ನಾವು ಡಿಫ್ರೆಂಟಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಏನು ಅಂತ ಅವ್ರನ್ನೇ ಕೇಳೋಣ, ಬನ್ನಿ. ಏನು ಮಾಡ್ತಿದ್ದೀರಾ? ನಾವು ಇದಕ್ಕೆ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ರೆಸಿಪಿ ಮಾಡ್ತಾಯಿದ್ದೀವಿ. ಸಕ್ಕತ್ತಾಗಿರುತ್ತೆ. ಅದೇನು ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ. ಈಗ ಫಸ್ಟ್ ಇಂಗ್ರೀಡಿಯೆಂಟ್ಸು ಸೌತೆಕಾಯಿ ಹಾಕ್ತಿದ್ದೀವಿ. ನೀಟಾಗಿ ಕೊಚ್ಕೊಳ್ಬೇಕು ಸಣ್ಣ ಸಣ್ಣಕ್ಕೆ. ಈ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಇದೇನು ಅಂದರೆ ಹುಚ್ಚಳ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಫೈನಲ್ ಇಂಗ್ರೀಡಿಯೆಂಟು ಮೊಸರು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಇದೇ ಗೊಜ್ಜು. ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಫೈನಲಿ ದೋಸೆ ಎಲ್ಲ ಹಾಕಾಯಿತು, ಈ ಥರ ಬಂದಿದೆ. ಹಿಂಗಿದೆ ಟೇಸ್ಟು? ಸೂಪರಾಗಿದೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಸೊ ನೀವು ಟ್ರೈ ಮಾಡ್ಕೊಳ್ಳಿ ಮನೇಲಿ. ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಈಸಿ ದೋಸೆ ಬಂದು ರವಾ ದೋಸೆ. ನಾವು ಮಧ್ಯಾಹ್ನ ಬಾಕ್ಸಿಗೆ ತೊಗೊಂಡು ಹೋಗೋದ್ರಿಂದ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ. ಮೊದಲು ಒಂದು ಬೌಲಿಗೆ ಚಿಕ್ಕ ಲೋಟದಲ್ಲಿ 2 ಲೋಟ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಮತ್ತು ಅದೇ ಲೋಟದಲ್ಲಿ 2 ಲೋಟದಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಚಿರೋಟಿ ರವೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ.
ಆಮೇಲೆ ಮತ್ತೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಸ್ವಲ್ಪ, 1 ಸ್ಪೂನ್ ಆಗೋಷ್ಟು. ಸೊ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂತ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಒಟ್ಟಿಗೆ ಕಟ್ ಮಾಡಿದ್ದೀನಿ. ಅದು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ರವೆ ದೋಸೆನೂ ಅಷ್ಟೇ ನಾನ್ ಸ್ಟಿಕ್ ತವಾದಲ್ಲೇ ಹಾಕಬೇಕು, ಇಲ್ಲ ನಾರ್ಮಲ್ ಕಲ್ಲಿಂದ ಹಂಚಲಾದರೆ ಅದು ಎದ್ದೇಳಲ್ಲ. ಸೊ ಇವಾಗ ಹಂಚು ಕಾದಿದೆ, ಹಾಗಾಗಿ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಸವರ್ಕೋಬೋದು. ನಾನು ತುಪ್ಪ ಹಾಕೋತಾ ಇದ್ದೀನಿ. ಹಿಟ್ಟು ಅಷ್ಟೇ ಫುಲ್ ತೆಳ್ಳಗಿರಬೇಕು, ನಾರ್ಮಲ್ ದೋಸೆ ಥರ ಹಾಕೋಕ್ಕಾಗಲ್ಲ, ಈ ಥರ ಇರಿಚಬೇಕು. ಹಾಗಾದರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಈ ಥರ ಕ್ರಿಸ್ಪಿಯಾದ ದೋಸೆ ಬರುತ್ತೆ. ಬಾಕ್ಸ್ ಎಲ್ಲ ಪ್ಯಾಕ್ ಆಗಿದೆ ಅಷ್ಟೇ. ಇದು ಇವರಿಗೆ ತಿನ್ನೋರಿಗೆ. ಕಾಯಿ ಚಟ್ನಿ ರೆಡಿ ಆಗಿದೆ. ಇವಾಗ ನಾವು ಹೆಲ್ತಿ ದೋಸೆ ಮಾಡ್ತಾ ಇದ್ವಿ, ಅದಕ್ಕೆ 3 ಥರದ ಹಿಟ್ಟು ಬೇಕು. ಫಸ್ಟ್ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಎಷ್ಟೆಷ್ಟು ಹಾಕೋಬೇಕು? ಎಲ್ಲ ಸಮವಾಗಿ 3 ಸಮವಾಗಿ ಹಾಕೋಬೇಕು. ನಾನಿಲ್ಲಿ 1 ಟೈಮಿಗೆ ಅಂದ್ಬಿಟ್ಟು ಚಿಕ್ಕ ಲೋಟದಲ್ಲಿ 1 ಲೋಟ ಹಾಕೋತಾ ಇದ್ದೀನಿ. ನೆಕ್ಸ್ಟು ಅಕ್ಕಿ ಹಿಟ್ಟು, ನೆಕ್ಸ್ಟು 1 ಲೋಟ ಗೋಧಿ ಹಿಟ್ಟು. ಇಷ್ಟನ್ನೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಹಿಟ್ಟಿನ ಹದಕ್ಕೆ ತಕ್ಕನಂಗೆ ಹಿಟ್ಟು ಹಾಕೋಬೇಕು. ಇದನ್ನ ನೀವು ಕೈಯಲ್ಲೂ ಮಿಕ್ಸ್ ಮಾಡ್ಕೋಬೋದು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಫುಲ್ ಒಂಥರ ಗಂಟು ಥರ ಆಗುತ್ತೆ. ಹಂಗಾಗಿ ಮಿಕ್ಸಿಲಿ ರುಬ್ಕೊಬಿಟ್ರೆ ಫುಲ್ ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತೆ. ಹಂಗಾಗಿ ನಾನು ಮಿಕ್ಸಿಲಿ ರುಬ್ಕೊತಾ ಇದ್ದೀನಿ. ಹಿಂಗೆ ಜಾಸ್ತಿ ನೀರು ಹಾಕ್ಬಾರ್ದು, ಈ ಥರ ನೋಡ್ಕೊಂಡು ನೀರು ಹಾಕೊಂಡ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಫಸ್ಟಿಗೆ ಹಾಕೋಬಿಟ್ರೆ ಪಾಯಸ ಆಗುತ್ತೆ, ಆಮೇಲೆ ನೀಟಾಗಿ ರುಬ್ಬಲ್ಲ, ಇಲ್ಲೂ ಗಂಟು ಆಗುತ್ತೆ. ಈ ಥರ ನೀಟಾಗಿ ರುಬ್ಕೊಂಡಿದ್ದೀನಿ. ದೋಸೆ ಅದಕ್ಕಾಗಿದೆ. ಇವಾಗ ಬಿಸಿ ಬಿಸಿ ದೋಸೆ ಮಾಡೋದೆ. ಇದನ್ನ ನಾನ್ ಸ್ಟಿಕ್ ತವಾದಲ್ಲೇ ಹಾಕಬೇಕು, ಇಲ್ಲಾಂದರೆ ಎದ್ದೇಳಲ್ಲ. ಹಾಗಾಗಿ ನಾರ್ಮಲ್ ದೋಸೆ ಥರ ಹಿಂಗೆ ಎತ್ಕೊಳುತ್ತಾಗ ಸ್ವಲ್ಪ ಸೌಂಡ್ ಕಮ್ಮಿ ಕೊಟ್ಟು ಒಯ್ಬೇಕು, ಇಲ್ಲಾಂದ್ರೆ ಈ ಥರ ಎತ್ಕೊಳತ್ತೆ ನೋಡಿ. ಜಾಸ್ತಿ ಕಾದಿದೆ ಹಂಚು, ಹಂಗಾಗಿ ಎತ್ಕೊಂಡಿದೆ. ಪ್ಯಾಚ್ ವರ್ಕ್ ಮಾಡಿ. ಇಲ್ಲ, ನಾವು ತುಪ್ಪ ಹಾಕೋತೀವಿ. ಗಟ್ಟಿ ಆಗ್ತಿದೆ. ಆಸ್ ಯೂಶುವಲ್ ನಾನು ದೋಸೆ ಹಾಕೋ ಅಷ್ಟೊತ್ತಿಗೆ ಇವರು ಕಾಯಿ ಚಟ್ನಿ ಮಾಡ್ತಾರೆ. ಇವತ್ತಿನ ಸ್ಪೆಷಲ್ ಕಾಯಿ ಚಟ್ನಿ, ಇವ್ರ ಸ್ಟೈಲ್ ಕಾಯಿ ಚಟ್ನಿ. ನಾನು ಇದುವರೆಗೂ ಆ ಥರ ತಿಂದಿರಲಿಲ್ಲ. ಇವಾಗ ಕಾಯಿ ಚಟ್ನಿ ಮಾಡ್ಕೊಬರ್ನ. ಇವಾಗ ಡಿಫ್ರೆಂಟಾಗಿ ಮಾಡ್ತೀವಿ ಕಾಯಿ ಚಟ್ನಿ. ಈ ಥರ ಮೆಣಸಿಕಾಯಿನ ಸುಟ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತಂತೆ. ಮನೆಯೆಲ್ಲ ಘಾಟ್ ಮಾಡ್ಕೊಂಡು ನಮ್ಮ ಫ್ರೆಂಡ್ ಹೇಳಿದರು. ಸೊ ಹಂಗಾಗಿ ಟ್ರೈ ಮಾಡ್ತೀನಿ. ಇದಕ್ಕೆ ನಾವು ಕಡಲೆ ಕಾಯಿ, ಸುಟ್ಟಿರೋ ಎಂಥದ್ದು ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀವಿ. ಇವಾಗ ಕಡಲೆ ಹಾಕಿ, ಸಾಂಬಾರು ಸೊಪ್ಪು ಹಾಕಿ, ಉಪ್ಪು ಹಾಕಿ ರುಬ್ಬದೆ. ಫೈನಲಿ ಚಟ್ನಿ ಆಯಿತು, ದೋಸೆನೂ ರೆಡಿ ಆಗಿದೆ. ಅದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ. ತುಪ್ಪಲ್ಲಿ ಒಗ್ಗರಣೆ, ತುಪ್ಪದ ಒಗ್ಗರಣೆ. ಫೈನಲಿ ಒಗ್ಗರಣೆ ಆಯಿತು. ಚಟಪಟ 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 ಚಟಪಟ. ಹಿಂಗಿದೆ ಟೇಸ್ಟು. ತಿನ್ನೋರ್ಗು ತಡಿಯಪ್ಪ. ಸೇಮ್ ದೋಸೆ ಚಟ್ನಿ ಇದ್ದಾಗಿದೆ, ಸಕ್ಕರ ಇರುತ್ತೆ ಗಾಯ್ಸ್. ಇಲ್ಲಿ ಆರೋಗ್ಯಕ್ಕೆಲ್ಲ ಒಳ್ಳೆಯದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಈ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್. ಸಿಗ್ತೀವಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.